ಎಲ್ರಿಗೂ ನಮಸ್ಕಾರ. ಇದು ಹಿಂದಿನ ದಿನ ಗುರುವಾರದ ಲಾಗ್ ಆಗಿರುತ್ತೆ. ಗುರು ಪೂರ್ಣಿಮೆಯ ದಿನದ ಲಾಗ್ ಆಗಿರುತ್ತೆ. ನಾವು ನಮ್ಮ ಮನೆಯಿಂದ ನನ್ನ ತಂಗಿ ಮನೆಗೆ ಹೊರಟ್ವಿ. ಅವಳು ಬಾಳೆ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ರಂಗೋಲಿನೂ ಕೂಡ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳೆ. ಅವಳು ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾಳೆ. ನೆಕ್ಸ್ಟು ಅವ್ರ ಮನೆಗೆ ಹೋಗಿದ ತಕ್ಷಣ ನಾವು ದೇವಿ ದರ್ಶನ ಮಾಡ್ಕೊಳ್ತೀವಿ. ದೇವಿ ದರ್ಶನ ಮಾಡ್ತಿದ್ದಂಗೆ ಅವಳು ಕೂಡ ಗುರು ಪೂರ್ಣಿಮೆ ಪೂಜೆ ಮಾಡಿದ್ಲು. ಆ ದೇವ್ರನ್ನೂ ಎಲ್ಲ ನಾವು ಕೂಡ ನೋಡಿ ಕೈ ಮುಗಿದ್ಬಿಟ್ಟು ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಎಲ್ಲಿಗೆ ಅಂತ ಅಂದರೆ ನಾಗಮಂಗಲ ಮುಳ್ಕಟ್ಟಮ್ಮಂಗೆ ಆಯಿತು ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ಯಾರ್ಯಾರು ಅಂತ ಅಂದರೆ ನನ್ನ ತಂಗಿ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಹೊರಟಿದ್ದೀವಿ. ನನ್ನ ತಂಗಿ ಗಂಡ, ನನ್ನ ಮೈದನ, ನಾನು, ನಮ್ಮ ಮನೆಯವರು, ನಮ್ಮ ಅಕ್ಕ ಸನ್ನತ್ತು ಹೊರಟ್ವಿ. ಅವ್ರದ್ದೇ ಕಾರಲ್ಲಿ ಹೊರಟಿದ್ದೀವಿ ನಾವು. ಅವರು ಯಾವಾಗಲೂ ಆ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ. ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಹೋಗ್ತಾನೆ ಇರ್ತಾರೆ. ವಾರಕ್ಕೆ ಒಂದು ಸತಿನಾದರೂ ಹೋಗ್ತಾರೆ. ಪೌರ್ಣಮಿ ಆಗಿರೋದ್ರಿಂದ ನಿಂಬೆಹಣ್ಣಿನ ದೀಪ ಹಚ್ಚಬೇಕು, ಹೊರಡಬೇಕು ಅಂತ ಅಂದರು. ಹಾಗಾಗಿ ಎಲ್ಲ ನಮ್ಮನ್ನು ಕರೆದ್ರು, ನಾವು ಹೊರಟ್ವಿ. ನಾಗಮಂಗಲದ ಕಡೆಗೆ ನಮ್ಮ ಪಯಣ. ಅಲ್ಲಿಗೆ ಹೋಗಿ ಅಲ್ಲಿ ದೇವಿ ದರ್ಶನ ಮಾಡಿಕೊಂಡು ಮತ್ತೆ ಬೇರೆ ಕಡೆ ಹೋದ್ವಿ. ನೋಡ್ಬೋದು ದೇವಸ್ಥಾನ ಎಂಟ್ರಿ ಆಗ್ತಾಯಿದ್ದೀವಿ. ಪೂಜೆ ಸಾಮಾನೆಲ್ಲ ನಾವು ಕುಣಿಗಲ್ಲಲ್ಲೇ ತೊಗೊಂಡಿದ್ವಿ. ಯಾಕೆಂದರೆ ಇಲ್ಲಿ ದೊಡ್ಡ ಹಾರ ಎಲ್ಲ ಸಿಗಲ್ಲ ಅಂದ್ಬಿಟ್ಟು ನಾವು ಕುಣಿಗಲ್ಲಲ್ಲೇ ಪೂಜೆ ಸಾಮಾನು, ಹಾರ ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ಅಲ್ಲಿಂದನೇ ಬಂದ್ವಿ. ಜಾಸ್ತಿ ಜನ ಇರ್ತಾರೆ, ಇವತ್ತು ಪೌರ್ಣಮಿ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಪರವಾಗಿಲ್ಲ, ಸ್ವಲ್ಪ ಜನ ಇದ್ದರು, ಅಷ್ಟೊಂದೇನು ರಶ್ ಇರಲಿಲ್ಲ. ಇವರು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ. ನಾವು ಕೂಡ ವರ್ಷದಲ್ಲಿ ಎಷ್ಟು ಸತಿ ಬರ್ತೀವಿ ಅನ್ನೋದು ಲೆಕ್ಕನೇ ಇರಲ್ಲ. ತುಂಬ ಶಕ್ತಿ ಇದೆ ಈ ದೇವ್ರಿಗೆ. ನಾವಂತೂ ತುಂಬಾ ನಂಬಿದ್ದೀವಿ. ನಾವಿವತ್ತು ಈ ಸ್ಥಾನದಲ್ಲಿದ್ದೀವಿ ಅಂದರೆ ಈ ತಾಯಿನೇ ಕಾರಣ. ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾನೆ ಇರ್ತೀವಿ. ತಾಯಿಯ ಆಶೀರ್ವಾದ ಪಡಿತಾನೆ ಇರ್ತೀವಿ. ಹಾಗಾಗಿ ಪೂಜೆ ಸಾಮಾನ್ಯ ನಮಗೆ ಈ ದೇವಸ್ಥಾನಕ್ಕೆ ಬರೋದೇ ಒಂದು ಖುಷಿ ಆಗುತ್ತೆ. ತುಂಬಾ ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ನಮ್ಮ ಲೈಫಲ್ಲಿ ತುಂಬ ಚೇಂಜ್ ಆಗಿರೋದಕ್ಕೆ ಕಾರಣ ಈ ದೇವಿನೇ ಅಂತ ಹೇಳ್ತೀವಿ. ನಾವು ಪೂಜೆ ಸಾಮಾನೆಲ್ಲ ತೊಗೊಂಬಂದಿದ್ವಿ. ನಿಂಬೆಹಣ್ಣಿನ ದೀಪ ನಾನೇನು ಹಚ್ಚಲಿಲ್ಲ. ಮಧುನೂ ಅಕ್ಕ ಹಚ್ತೀವಿ ಅಂತ ಬಂದಿದ್ದರು. ಹಾಗಾಗಿ ಅಲ್ಲಿಂದನೇ ಎಲ್ಲ ತೊಗೊಂಬಂದಿರೋದ್ರಿಂದ ಕೈ ಕಾಲೆಲ್ಲ ತೊಳ್ಕೊಂಡು ಒಳಗೆ ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಪೂಜೆ ಸಾಮಾನೆಲ್ಲ ಹೊರ್ಗಡೆನೇ ಇಟ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಬಂದರು ಅಷ್ಟೊತ್ತಿಗೆ. ಅದೆಲ್ಲ ಇಟ್ಬಿಟ್ಟು ಕೈ ಕಾಲೆಲ್ಲ ನೀಟಾಗಿ ಎಲ್ಲ ತೊಳ್ಕೊಂಬಿಟ್ಟು ನೆಕ್ಸ್ಟು ಒಳಗೆ ಹೋಗಿ ನಿಂಬೆಹಣ್ಣಿನ ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನಿಂಬೆಹಣ್ಣು ತಂದು ಕುಯ್ದು ಆ ರಸ ಎಲ್ಲ ಒಂದು ಗ್ಲಾಸ್ ತಂದಿದ್ರು, ಅದಕ್ಕೆಲ್ಲ ಇಂಟ್ಕೊಂಡಿದ್ದಾರೆ. ಏಕೆಂದರೆ ಅಲ್ಲಿ ಇಲ್ಲಿ ಚೆಲ್ಲಬೇಡ್ದು ಆ ರಸನ, ಎಲ್ಲಾದರೂ ಗಿಡದ ಬುಡಕ್ಕೋ ಎಲ್ಲಾದರೂ ಹಾಕಬೇಕು ಅಂದ್ಬಿಟ್ಟು ಎಲ್ಲ ಲೋಟದೊಳಗೇನೆ ಕೂಡ ಇಂಟ್ಕೊತಿದ್ರು. ಅದು ಇಂಟ್ಕೊಳ್ಳೋದೇ ಸ್ವಲ್ಪ ಲೇಟ್ ಆಯಿತು. ಎಲ್ಲ ನೀಟಾಗಿ ಹಿಂಡಿ ಅದನ್ನು ಮತ್ತೆ ರಿವರ್ಸ್ ಮಾಡಿಬಿಟ್ಟು ಅದಕ್ಕೆಲ್ಲ ತುಪ್ಪದ ದೀಪ, ಅಂದರೆ ತುಪ್ಪ ತಂದಿದ್ರು ಅಲ್ಲಿಂದನೇ. ಬತ್ತಿ ಎಲ್ಲ ನೆನೆಸ್ಕೊಂಡೇ ಬಂದಿದ್ದರು. ಹಾಗಾಗಿ ತುಪ್ಪದ ಜೊತೆ ಎಲ್ಲ ಇದನ್ನು ಮಾಡಿಕೊಂಡು ತುಪ್ಪದ ಬತ್ತಿ ಎಲ್ಲ ಇಡ್ತಿದ್ದಾರೆ. ಇಟ್ಟು ಅದಕ್ಕೆಲ್ಲ ಹೂವು, ಅರಿಶಿನ, ಕುಂಕುಮ ಎಲ್ಲ ಇಲ್ಲೇ ರೆಡಿ ಮಾಡಿಕೊಂಡ್ರೆ ಹಚ್ಚೋದು ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅಕ್ಕನೂ ಮಧು ಎಲ್ಲ ರೆಡಿ ಮಾಡಿಕೊಂಡ್ರು. ತುಪ್ಪದ ಬತ್ತಿ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡ್ರು. ಅದನ್ನು ಹಚ್ಚಿ ಬೆಳಗೋ ಅಷ್ಟೊತ್ತಿಗೆ ನಾವು ಎಲ್ಲ ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ನಾವು ಪೂಜೆ ಸಾಮಾನೆಲ್ಲ ತಗೊಂಡು ಇದನ್ನೆಲ್ಲ ರೆಡಿ ಮಾಡಿ ಇಲ್ಲೇ ಇಡ್ರಿ. ನೆಕ್ಸ್ಟು ಪೂಜೆ ಮಾಡ್ಕೊಂಡು ಬಂದು ತಾಯಿಗೆ ಈ ಆರತಿ ಬೆಳಗೋಣ ಅಂದ್ಬಿಟ್ಟು ಇದನ್ನು ಮಾಡಿದ್ವಿ. ಎಲ್ಲ ರೆಡಿ ಮಾಡಿಟ್ರು. ಅದಕ್ಕೆ ಅರಿಶಿನ, ಕುಂಕುಮ ಎಲ್ಲ ಇಡ್ತಾಯಿದ್ದಾರೆ ನೋಡ್ಬೋದು. ಅಕ್ಕಂದು ರೆಡಿ ಆಯಿತು. ಇವಳ್ದು ದೀಪ ಎಲ್ಲ ರೆಡಿಯಾಗಿದೆ. ಪ್ರತಿ ಪೌರ್ಣಮಿಗೂ ಬಂದು ಇವ್ರು ದೀಪ ಹಚ್ಚುತ್ತಾರೆ. ನೆಕ್ಸ್ಟು ಪೂಜೆಗೆ ಹೋಗೋಣ ಅಂತ ಹೊರಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ಫೋಟೋ ತೆಗಿಯೋಗಿಲ್ಲ, ಪೂಜೆದ್ದು ಎಲ್ಲ ಮತ್ತು ದೇವ್ರದ್ದು ಕೂಡ ಫೋಟೋ ತೆಗಿಯೋ ಹಾಗಿಲ್ಲ. ಹಾಗಾಗಿ ನಾನು ಫೋಟೋ ಏನು ತಕ್ಕೊಳ್ಳಿಲ್ಲ.
ಪೂಜೆ ಮಾಡಿಸ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಚೆನ್ನಾಗಾಯಿತು. ಸ್ವಲ್ಪ ಜನ ಇದ್ದರು, ಜಾಸ್ತಿ ಜನ ಏನಿರಲಿಲ್ಲ, ಸ್ವಲ್ಪ ಜನನೇ ಇದ್ದರು. ಹಾಗಾಗಿ ಬೇಗನೆ ಪೂಜೆ ಆಯಿತು. ದರ್ಶನವೂ ತುಂಬ ಚೆನ್ನಾಗಿ ಸಿಕ್ತು. ನೆಕ್ಸ್ಟು ಹೊರಗಡೆ ಬಂದು ಇವರು ಆ ದೀಪಗಳನ್ನೆಲ್ಲ ಹಚ್ಚಿ ಬೆಳಗ್ತಾ ಇದ್ದಾರೆ, ನೋಡ್ಬೋದು. ಒಳಗಡೆ ಬೆಳಗ್ಸೋಕ್ಕೆ ಬಿಡಲಿಲ್ಲ ಸ್ವಲ್ಪ, ಏಕೆಂದರೆ ಆವಾಗ ಸ್ವಲ್ಪ ಜನ ಆಗಿದ್ದರು, ಒಳಗೆ ಬಿಡಲ್ಲ ಅಂತಂದರು. ಹಾಗಾಗಿ ಹೊರಗಡೆಯಿಂದನೇ ಬೆಳಗ್ಬಿಟ್ಟು ಅಲ್ಲೇ ಇಡೋಣ ಅಂದ್ಬಿಟ್ಟು ಅಲ್ಲೇ ಒಳಗಡೆ ಇರೋರ್ನೆಲ್ಲ ಸ್ವಲ್ಪ ಸೈಡಿಗೆ ಬನ್ನಿ ಆರತಿ ಬೆಳಗ್ತೀವಿ ಅಂತ ಹೇಳ್ಬಿಟ್ಟು ಬೆಳಗ್ತಾ ಇದ್ದಾರೆ. ಅದನ್ನೆಲ್ಲ ಬೆಳಗಿ ನಾವು ಅಲ್ಲೇ ಇಟ್ಟರು. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಇನ್ನು ಮಿಕ್ಕಿದ ವ್ಲಾಗು ನಾಳೆ ಹಾಕ್ತೀನಿ. ಥ್ಯಾಂಕ್ ಯು.